ಮಿಡ್ಲ್ ಕ್ಲಾಸ್ ರಾಮಾಯಣ ಇದು ನಮ್ಮ ಒಂದು 4-5 ವರ್ಷದ ಕನಸು. ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ಲ್ ಇಡೋದಕ್ಕೆ ಕಾರಣ ಬಂದು ಇದೊಂದು ಮಿಡ್ಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕತೆ. ಆ ಹುಡುಗ ಬಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಇರ್ತಾನೆ. ಆ ಗ್ರಾಮದಲ್ಲಿ ಅವನು ಪಟ್ಟಂಥ ಸ್ಟ್ರಗಲ್ಸು ಮತ್ತು ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಆಗುವಂಥ ಸ್ಟ್ರಗಲ್ಸ್ನ ಅವನ ಕಥೆನೇ ಮಿಡ್ಲ್ ಕ್ಲಾಸ್ ರಾಮಾಯಣ. ಎಲ್ಲರ ಜೀವನದಲ್ಲಿ ಒಂದೊಂದು ರಾಮಾಯಣ ಇರುತ್ತೆ, ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನು ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ. ಇದನ್ನ ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ. ಸ್ಟಾರ್ ಕ್ಯಾಸ್ಟಿಗೆ ಬಂದರೆ ತುಂಬ ಜನ ಇದ್ದಾರೆ. ಸಪೋರ್ಟಿಂಗಲ್ಲಿ ಎಸ್ ನಾರಾಯಣ್ ಸರ್ ಇದ್ದಾರೆ, ಶೋಭ್ರಾ ಸರು, ಜಗಪ್ಪ ಅವರು ಇದ್ದಾರೆ. ನೋಡಿರ್ತಾರೆ ನೀವು ಟ್ರೈಲರಲ್ಲಿ ತುಂಬ ಜನ ಇದ್ದಾರೆ. ಆದರೂ ತುಂಬ ಜನ ಬಂದಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಒಂದು ನಾವು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ನನಗಂತೂ ಗೊತ್ತಿಲ್ಲ. ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದೀವಿ, ಕೆಲವರು ಕಾಲ್ ಪಿಕ್ ಮಾಡ್ತಿಲ್ಲ. ಇದ್ರ ಬಗ್ಗೆ ಗೊತ್ತಿಲ್ಲ, ನೋಡ್ತೀನಿ. ಅವರ ರೆಸ್ಪಾನ್ಸ್ ಇನ್ನೂ ಇಲ್ಲ, ಮಾತಾಡೋಣ. ಇವರೇ ಕೇಳ್ತಾರೆ ಎಲ್ಲೆಲ್ಲಿ ಸರ್ ಇದೊಂದು 3 ವರ್ಷ ಆಯಿತು ಸರ್, 3-4 ವರ್ಷ ಆಯಿತು. ಆಫ್ಟರ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಸರ್. ಬಟ್ ಸ್ವಲ್ಪ ಟೈಮ್ ತೊಗೊಂತು, ಯಾಕಂದರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಸ್ಕ್ರೀನ್ ಪ್ಲೇ ಮತ್ತು ಕತೆಗೆ ಜಾಸ್ತಿ ಒತ್ತು ಕೊಟ್ಟು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು. ಮತ್ತು ಶೂಟ್ ಸ್ವಲ್ಪ ಬ್ರೇಕ್ ಡೌನ್ಸ್ ಆಯಿತು. ಹಂಗಾಗಿ ಸ್ವಲ್ಪ ಡಿಲೇ ಆಯಿತು. ಬಟ್ ಪ್ರಾಡಕ್ಟ್ ಕರೆಕ್ಟಾಗಿ ಟೈಮ್ಗೆ ತಂದಿದ್ದೀವಿ ಅಂತ ನಾವು ಅಂದ್ಕೊತಿದ್ದೀವಿ ಸರ್. ಕೆಲವೆಲ್ಲ ರೀಶೂಟ್ ಆಗಿದೆ ಸರ್. ನನಗೆ ಕೆಲವು ಕಡೆ ಆಫ್ಟರ್ ಎಡಿಟ್ ಆದಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ನಾನು ರೀಶೂಟ್ ಮಾಡಿದ್ದೀನಿ. ಮೋಕ್ಷಿತ ಮ್ಯಾಮ್ ಪೋರ್ಷನ್ಸ್ ಕೆಲವೆಲ್ಲ ರೀಶೂಟ್ ಮಾಡಿದ್ದೀವಿ. ಹೀರೋ ಪೋರ್ಷನ್ಸ್ ಕೆಲವು ರೀಶೂಟ್ ಮಾಡಿದ್ದೀವಿ. ರೀಶೂಟ್ಸ್ ಆಗಿದೆ ಸರ್. ಸಪೋರ್ಟಿಂಗ್ ಆರ್ಟಿಸ್ಟು ಇಲ್ಲ ಸರ್, ಅವ್ರದ್ದು ಮಾಡಿಲ್ಲ. ಹಾಂ ಸರ್. ಹಾಂ ಸರ್, ಇಲ್ಲ ಹಂಗೇನಿಲ್ಲ ಸರ್, ಹಂಗೇನಿಲ್ಲ. ಬಟ್ ಒಂದು 5 ಡೇಸಿಂದ ಫಾಲೋ ಅಪ್ ಇದ್ದೀವಿ. ಬಟ್ ಬಂದಿಲ್ಲ. ಅವ್ರದ್ದು ಏನಾದರೂ ಕಾರಣ ಇದೆಯೋ ಗೊತ್ತಿಲ್ಲ. ಏನು ಹೇಳಿದೆ ಸರ್? ಅದೇ ಸರ್ ಹೇಳಿದಲ್ಲ, ನಮ್ಮದು ದೊಡ್ಡ ಬ್ಯಾನರ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ಗೊತ್ತಿಲ್ಲ. ಇಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿಲ್ವೇನೋ ಅಂತ ಅವ್ರ ತಲೆಯಲ್ಲಿ ಇದೆಯೋ ಗೊತ್ತಿಲ್ಲ. ಅದು ಒಂದು, ಯಾಕಂದ್ರೆ ನಾವು ಟ್ರೈಲರ್ ಸೆಂಡ್ ಮಾಡಿಲ್ಲ, ನಾವು ಇನ್ವೈಟ್ ಮಾತ್ರ ಮಾಡಿದ್ವಿ. ಹಂಗಾಗಿ ಅವ್ರಿಗೇನಾದರೂ ಆ ಥರ ಇತ್ತೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಗೊತ್ತಿಲ್ಲ. ಅವ್ರಿಗೆ ಏನಾದರೂ ರೀಸನ್ಸ್ ಇರ್ಬೋದು, ಅವ್ರದ್ದು ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು. ಅವ್ರು ರಿಪ್ಲೈ ಮಾಡೋವರೆಗೂ ನನಗೆ ಗೊತ್ತಾಗಲ್ಲ ಸರ್ ಯಾಕೆ ಬಂದಿಲ್ಲ ಅಂತ. ಅದು ಸರ್ ಎಲ್ಲ ಇದೆ ಸರ್. ಒಂದು ಹುಡುಗ ಅಂದಮೇಲೆ, ಅದರಲ್ಲೂ ಮಿಡ್ಲ್ ಕ್ಲಾಸ್ ಹುಡುಗ ಅಂದಮೇಲೆ ಲವ್ ಮಾಡೋದು ಕಾಮನ್. ಎಲ್ಲರೂ ಲವ್ ಮಾಡಿದ್ಮೇಲೆ 90% ಮಿಡ್ಲ್ ಕ್ಲಾಸ್ ಅವ್ರಿಗೆ ಯಾರೇ ಲವ್ ಮಾಡಲಿ ಅದನ್ನು ಲಾಸ್ಟ್ ಅಚೀವ್ ಮಾಡ್ಕೊಳಕ್ಕಾಗಲ್ಲ. ಲಾಸ್ಟ್ಗೆ ಯಾರೋ ಒಬ್ಬನ ಮದುವೆ ಆಗಬೇಕು. ಆ ಲವ್ ಸಕ್ಸಸ್ ಆಗಲ್ಲ. ಅದು ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ನಲ್ಲಿ ಅಚೀವ್ ಆಗಲ್ಲ. ಹಂಗಾಗಿ ಅವನು ಲವ್ ಮಾಡಿದ್ದೆ ಬೇರೆ ಹುಡುಗಿನ, ಮದುವೆ ಆಗಿದ್ದೆ ಬೇರೆ ಹುಡುಗಿನ. ಮತ್ತು ಅವ್ನ ಸ್ಟ್ರಗಲ್ಸ್ ಏನು, ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿದ್ರೆ ಅವನು ಏನು ಕಷ್ಟಪಟ್ಟ ಅನ್ನೋದೇ ಈ ಮಿಡ್ಲ್ ಕ್ಲಾಸ್ ರಾಮಾಯಣ ಕಥೆ ಸರ್. ಒಂದು 20-30% ಒಂದು ಸ್ವಲ್ಪ ಇನ್ಸ್ಪಿರೇಷನಲ್ ಕಥೆನೇ ಇದು. ಬಟ್ ಅದಾದಮೇಲೆ ಎಳೆ ಎಲ್ಲ ನಾವು ನೀಟಾಗಿ ಕಟ್ಕೊಂಡು ಮಾಡಿದ್ದೀವಿ. ಆ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಪಡೋವಂಥ ಸ್ಟ್ರಗಲ್ಸು ಮತ್ತು ಅವನ ಡ್ರಾಮಾ ಏನು, ಅವನ ಕತೆ ಅಂದರೆ ಇವಾಗ ಅವ್ನ ಕತೆ ಅಂದಿದ ತಕ್ಷಣ ನಾರ್ಮಲ್ ಕತೆ ಹೇಳೋದಕ್ಕೂ ಒಬ್ಬ ಇದ್ದಾಗ ನಾವು ಒಂದು ಕತೆ ಕೇಳಿದ್ರೆ ನೀವು ಸಖತ್ತಾಗಿ ಇಷ್ಟಪಡ್ತೀರಾ ಅಂತಂದರೆ ಅಂಥ ಕಥೆನೇ ಒಂದು ಮಿಡ್ಲ್ ಕ್ಲಾಸ್ ರಾಮಾಯಣ ಸರ್. ಟೋಟಲ್ ಇದರಲ್ಲಿ 6 ಹಾಡಿದೆ. ಬಟ್ ಅದರಲ್ಲಿ ಮೇಲ್ ವರ್ಷನ್, ಫಿಮೇಲ್ ವರ್ಷನ್ ಅಂತ ಒಂದು 2 ಇದೆ. ಟೋಟಲ್ 5 ಸಾಂಗ್ ಇದೆ ಸರ್ ಸಿನಿಮಾ ಒಳಗಡೆ. ಬಟ್ ನಾವು ಎಂಟ್ರಿ ಸಾಂಗ್ ಅಂತ ಇಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಮಾಡಿಲ್ಲ. ಕತೆಗೆ ಏನು ಬೇಕೋ ಅದನ್ನು ನಾವು ಮಾಡಿದ್ದೀವಿ ಸರ್. ಆ ಥರ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಇದಕ್ಕೆ ಮುಂಚೆ ಒಂದು ಯಾವುದು ಇಲ್ಲ ರೆವೆಲರ್ ಫಸ್ಟ್ ಪ್ರೆಸ್ ಮೀಟ್ ಮಾಡಿಲ್ಲ ಸರ್. ಅದು ಕೋವಿಡ್ ಟೈಮಲ್ಲಿ ಆಗಿತ್ತು ಸರ್, ಹಂಗಾಗಿ ಅದಕ್ಕೆ ಮಾಡೋಕ್ಕಾಗಿಲ್ಲ. ಈ ಸಿನಿಮಾಗಿದೆ ಪ್ರೆಸ್ ಮೀಟ್ ಇದೆ ಸರ್. ಫಸ್ಟ್ ಇನ್ನು 12 ದಿನ ಮಾತ್ರ ಇದೆ ಸರ್. ಹೌದು ಸರ್.
ಹೌದು ಸರ್. ಹೌದು ಸರ್. ಇಲ್ಲ ಸರ್, ಗೊತ್ತಾಯಿಲ್ಲ. ಅಲ್ಲ, ಗೊತ್ತಾಯ್ತು ಇದು ಸರ್, ಇವತ್ತಿಂದ ಪಬ್ಲಿಸಿಟಿ ಮಾಡ್ತಿದ್ದೀವಿ ಸರ್. ನೆಕ್ಸ್ಟ್ ಮಂತು ಕಾಂತಾರ ಇದೆ ಸರ್, ನೆಕ್ಸ್ಟ್ ಮಂತ್ ಕಾಂತಾರ ಇದೆ. ಹಾಗಾಗಿ ಇದು 2-3 ಮಂತ್ಸ್ ಆದಮೇಲೆ ಮತ್ತೆ ರಿಲೀಸ್ ಮಾಡೋಕ್ಕಾಗಲ್ಲ. ಪ್ಲಸ್ ನನಗೆ 12th ಒಂದು 20 ಡೇಸ್ ಸಿಗುತ್ತೆ ಸರ್. ಕಾಂತಾರ ಅಪ್ ಟು ಕಾಂತಾರ ಅದು 20 ಡೇಸ್ ಸಿಗುತ್ತೆ. ನನಗೆ ಸಾಕು ಅಂತ ನನಗನ್ನಿಸ್ತು. ಒಂದನೇ ವೀಕಲ್ಲಿ ಒಳ್ಳೆ ರೆಸ್ಪಾನ್ಸ್ ತೊಗೊಂಡ್ರೆ 19th ಸಿನಿಮಾ ಪಿಕಪ್ ಆಗುತ್ತೆ ಅನ್ನೋ ಹೋಗಿದೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು 12th ಡೇಟ್ ಅನ್ನಿಸ್ಕೊಂಡು ಸರ್ ಅಪ್ ಟು ಒಂದು 50ವರೆಗೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. 50 ಪ್ಲ್ಯಾನ್ ಮಾಡಿದ್ದೀವಿ. ಹಾಂ ಸರ್, ಶಾಲೆಯ ಆರ್ಟ್ಸು ಜಾಕ್ ಮಂಜು ಸರ್ ಡಿಸ್ಟ್ರಿಬ್ಯೂಷನು, ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತಿದ್ದಾರೆ. ಅವರಿಗೆ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ. ಟ್ರೈಲರು ಎಲ್ಲ ನೋಡಿದ್ದಾರೆ ಕಂಟೆಂಟು. ಹಾಗಾಗಿ ಅವರು ಸ್ವಲ್ಪ ಚೆನ್ನಾಗಿ ಪುಷ್ ಮಾಡ್ತಿದ್ದಾರೆ ಸರ್. ಸರ್, ನಿಮ್ಗೇನು ಅನಿಸ್ತು ಟ್ರೈಲರು? ಯಾವ್ದಾದ್ರು ಏನಾದರೂ ಕ್ವಶನ್ಸ್ ಇದೆಯಾ ಟ್ರೈಲರ್ ಬಗ್ಗೆ? ಎಸ್ ಹೌದು ಸರ್. ಸರ್, ಅದು ಇವಾಗ ಎಲ್ಲರೂ ಟ್ರೆಂಡ್ ಸರ್, ಹಂಗೆ ಮಾಡ್ಕೊಂಡು ಬರ್ತಿದ್ದಾರೆ. ಹೌದು ಸರ್, ಮಾಡಿದ್ದಾರೆ. ಅದು ಲಿರಿಕಲ್ ವಿಡಿಯೋಸ್ ಇವಾಗ ಏನು ಟ್ರೆಂಡ್ ನಡೀತಿದೆಯೋ ಅದೇ ಥರ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಡೈರೆಕ್ಟರ್, ಮತ್ತೆ ಕರಿತೀನಿ. ಥ್ಯಾಂಕ್ ಯು ವೆರಿ ಮಚ್. ಗಂಗಪ್ಪನಹಳ್ಳಿ ಜಯರಾಮ್ ಸರ್ ಅವರ ಮೊದಲ ನಿರ್ಮಾಣದ ಸಿನಿಮಾ ಇದು. ಮುಂದೆ ಬನ್ನಿ. ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಆಡ್ಬಿಟ್ಟಿದ್ದೀವಿ ಯಾರನ್ನ ನನ್ನ ಹೆಸರು ಜಯರಾಮ್ ಅಂತ. ಇಲ್ಲೇ ಸಿಟಿಯಿಂದ ಒಂದು 30 ಕಿಲೋಮೀಟರ್ ಅಷ್ಟೇ ನಮ್ಮ ದೂರು. ಸರ್, ನಂದು ಬಿಸ್ನೆಸ್ ಬೇರೆ ಇದೆ, ಲಾರಿ ಬಿಸ್ನೆಸ್ ಇದೆ. ಲಾರಿ ಇದೆ ಸರ್, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ ನಮ್ದು ಸರ್. 4-5 ಇದೆ ಸರ್. ಬಟ್ ಇದಕ್ಕಿಂತ ನಾನು ಫಸ್ಟು ಇಷ್ಟಪಡೋದು ಅಗ್ರಿಕಲ್ಚರ್ ಸರ್. ವ್ಯವಸಾಯ ಜಾಸ್ತಿ ಇಷ್ಟಪಡ್ತೀನಿ, ವ್ಯವಸಾಯ ಮಾಡ್ತಾ ಇದ್ದೀನಿ. ಹಾಂ ಸರ್, ಇದೆ ಸರ್, ಒಂದು 5 ಎಕರೆ ಇದೆ. ಎರಡರಲ್ಲೂ ನಮ್ಗೆ ಅನ್ನದಾತ್ರು ಇವರು. ಏನಕ್ಕೆ ಸಿನಿಮಾ ನಿರ್ಮಾಣ ಮಾಡ್ಬೇಕು ಅನ್ಸ್ತು ನಿಮ್ಗೆ? ಡೈರೆಕ್ಟ್ರು, ಹೀರೋ ಎಲ್ಲ ನಮ್ಮ ಫ್ರೆಂಡ್ಸೇ. ಬಟ್ ಒಂದು ಸ್ಟೋರಿ ಹೇಳಿದ್ರು, ಅದು ನನಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ಮಾಡೋಣ ಅಂತ ಇಷ್ಟಪಟ್ಟೆ. ಸರಿ ಇಲ್ಲ ಸರ್, ನಾನು ಆಕ್ಟಿಂಗ್ ಮಾಡಿಲ್ಲ, ಬರೀ ದುಡ್ಡು ಮಾತ್ರ ಹಾಕಿದ್ದೀನಿ ಸರ್. ಫ್ರೆಂಡ್ಗೋಸ್ಕರ ಮಾಡಿಲ್ಲ ಸರ್, ಬಟ್ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಜನಗಳಿಗೆ ತೋರ್ಸೋಣ ಅಂತ ನಮಗೂ ಇಷ್ಟ ಆಯ್ತು. ಅದಕ್ಕೋಸ್ಕರ ಮಾಡೋದು. ಹಾಂ ಸರ್, ಸರ್ ನನಗೆ ಚೆನ್ನಾಗಿದೆ, ಬಟ್ ಬೇರೆಯವ್ರು ನೋಡೋದು ಅನಿಸಿಕೆ ಯಾವಾಗ ತಿಳಿಸ್ಬೇಕಲ್ಲ ಸರ್. ನಾವು ಮಾಡಿದ್ದು ನಮಗೆ ಚಂದನೆ ಸರ್. ಬಜೆಟ್ ಇನ್ನ ಲೆಕ್ಕ ಹಾಕಿಲ್ಲ, ಹಾಕ್ಬೇಕು ಸರ್. ಟೋಟಲ್ ಎಷ್ಟು ಇನ್ನ ಲೆಕ್ಕ ಹಾಕಿಲ್ಲ ಸರ್. ಸರ್, ಒಂದು ಲಾರಿ ಇಂದ 15 ಲಕ್ಷದಿಂದ ಹಿಡಿದು 1 ಕೋಟಿ ತಗ ಇದೆ ಲಾರಿ ಸರ್. ದುಡ್ಡು ತುಂಬಾ ನಾನೇ ಸರ್ ಎಲ್ಲಿದ್ದೆ, ಬೇರೆ ಇದ್ರೆ ನಾನೇ ತಗೊಂಡ್ಬಿಡ್ತಾ ಇದ್ದೀನಿ. ಒಟ್ಟು ಸಿನಿಮಾ ಎಲ್ಲ ನೋಡಿದೀರಾ ನೀವಲ್ವಾ? ಖುಷಿ ಕೊಟ್ಟಿದೆ ನಿಮ್ಗೆ? ಚೆನ್ನಾಗಿದೆ. ನಿಮ್ಮ ಮನೆಯವರೆಲ್ಲ ಓಕೆ ಅಂತ ಹೇಳಿದಾರಾ? ನೆಕ್ಸ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡ್ತೀರಾ ನಮ್ಮ ಡೈರೆಕ್ಟರ್ಗೆ? ದೇವರು ಹೇಗೆ ಕೊಡ್ತಾನ ಹಾಗೆ. ಅದೆಲ್ಲ ಫೇಕ್ ಇನ್ಸ್ಟ್ರೂಮೆಂಟ್. ಫ್ರೆಂಡ್ಸ್, ಬಟ್ ಸ್ಟೋರಿ ಹೇಳಿದಾಗ ಅವ್ರಿಗೆ ಇಷ್ಟ ಆಗಿ ನೀವು ಪ್ರೊಡ್ಯೂಸ್ ಮಾಡಿದ್ರಿ ಅಲ್ವಾ? ಹೌದೌದು. ಓಕೆ, ಥ್ಯಾಂಕ್ ಯು ಜಯರಾಮ್ ಸರ್. ಖುಷಿ ಆಯ್ತು. ಅದ್ಭುತವಾಗಿ ಹಾಡಿದ್ದಾರೆ. ನೀವು ಮ್ಯೂಸಿಕ್ ಬಗ್ಗೆ ದಯವಿಟ್ಟು ಮಾಹಿತಿ ಕೊಡಿ. ಆ್ಯಕ್ಚುಲಿ ಮಿಡಲ್ ಕ್ಲಾಸ್ ರಾಮಾಯಣ ಫಸ್ಟು ಮೂವಿ 4-5 ವರ್ಷದಿಂದ ನಾವು ಮಾತಾಡಿದಾಗ, ಸೊ ಎಲ್ಲ ಟೀಮ್ ಆಗಿದ್ದರಿಂದ ನಾವು ಒಂದೇ ರೂಮಲ್ಲಿ ಇತ್ತು. ಆ್ಯಕ್ಚುಲಿ ಎಲ್ಲ ಡೈರೆಕ್ಟರ್ ಆಗ್ಬೋದು, ನಾನು ವೇಣು ಸರ್ ಎಲ್ಲ ಕುತ್ಕೊಂಡು ಮಾತಾಡಿದಾಗ ಅದು ಇಲ್ಲಿವರೆಗೂ ಬರುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಸೊ ನನ್ನ ಜೊತೆ ವರ್ಕ್ ಮಾಡಿದಂಥ ಎಲ್ಲ ಲಿರಿಕ್ಸಿಸ್ಟ್ಗಳಿಗೆ ಮೇನು ನಾನು ಲಾಸ್ಟ್ ಟೈಮ್ ಒಂದು ಇದರಲ್ಲಿ ನಮ್ಮ ಸಾಂಗ್ ಉದಯ್ ಸರ್ ಅವ್ರದ್ದು ಹೆಸರು ಮಾಡ್ತಬಿಟ್ಟಿದ್ದೇನೆ, ಸಾರಿ. ಅವರು ಆಮೇಲೆ ದಿನೇಶ್ ಲಕ್ಕಿ ಅಂತ, ಅವರು ವಿಜಯೇಶ್ವರ್ ಅಂತ. ಸೊ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿದ, ಕೇಳಿದಾಗ ಎಷ್ಟೇ ಕನೆಕ್ಷನ್ಸ್ ಇದ್ರು ಕೂಡ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮೈನ್ ನನಗೆ ನಮ್ಮ ಸೌಂಡ್ ಇಂಜಿನಿಯರ್ ನವೀನ್ ಸರ್ ಅಂತ. ಸೊ ಸಾಂಗ್ ಏನೇ ಮಿಕ್ಸು ಎಷ್ಟೇ ಚೆನ್ನಾಗಿದ್ರು ಕೂಡ ಅದು ನಾವು ಅವ್ರಿಗೆ
ಕೆಲಸ ಕೊಟ್ಟು ನೈಟ್ ಎಲ್ಲ ಫೋನ್ ಮಾಡಿ ಮಾಡಿಕೊಟ್ರು. ಸೊ ಎಲ್ಲರೂ ತುಂಬ ಥ್ಯಾಂಕ್ಸ್. ಸಾಂಗ್ ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಎಷ್ಟು ಸಾಂಗ್ಸ್ ಇದೆ ಸಿನಿಮಾ? ಟೋಟಲ್ 5 ಸಾಂಗ್ಸ್ ಪ್ಲಸ್ ಒಂದು ಮೇಲ್ ವರ್ಷನ್ ಫೀಮೇಲ್ ವರ್ಷನ್. ಮ್ಯೂಸಿಕ್ ಡೈರೆಕ್ಟರ್ ಕಡೆ ಸೊ 2 ಒಟ್ಟು 6 ಸಾಂಗ್ಸ್, ಒಂದು ಫೀಮೇಲ್ ಮೇಲ್ ವರ್ಷನ್. ಸರ್ ನಂದು ಇದು 15th ಮೂವಿ ಸರ್. ಸರ್ ಜಾಂಟಿ ಸನ್ ಆಫ್ ಜಯರಾಜ್ ಮಾಡಿದ್ದೀನಿ, ವಿಧಾನ್ ಅಂತ, ರಾಘವೇಂದ್ರ ಅಂತ ಸುಮಾರು ಮೂವಿಗಳಾಗಿದೆ, ಕೆಲವು ರಿಲೀಸ್ಗಳಾಗಿದೆ, ಇಲ್ಲ ಕೆಲವೊಂದು ಆಗಿದೆ ಸರ್. ಒಂದು ವಿಜಯೇಶ್ವರ್ ಅಂತ ಲಿರಿಕ್ಸ್, ಆಮೇಲೆ ಒಂದು ದಿನೇಶ್ ಲಕ್ಕಿ ಅಂತ ಅವರು 2 ಸಾಂಗ್ ಬರ್ತಿದ್ದಾರೆ. ಇನ್ನೊಂದು ಬಂದು ಉದಯ್ ಕುಮಾರ್ ಸಿ ಅಂತ ಅವರು ಒಂದು ಮ್ಯಾರೇಜ್ ಸಾಂಗ್ ಬರ್ತಿದ್ದಾರೆ. ಸೊ ಇನ್ನೊಂದು ಸಾಂಗ್ ಬಂದು ದಿನೇಶ್ ಲಕ್ಕಿ ಅವರೇ 3 ಸಾಂಗ್ ಬರ್ತಿದ್ದಾರೆ, ಸಾರಿ. ಸೊ ಟೋಟಲ್ 5 ಸಾಂಗ್. ಅದೊಂದು ಮೇಲ್ ವರ್ಷನ್ ಫೀಮೇಲ್ ವರ್ಷನ್ ಅಂತ ಆಗಿದೆ. ಸಿಚುವೇಶನ್ ಸರ್. ಥ್ಯಾಂಕ್ ಯು ಅಲೆಕ್ಸ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಬಂದಿರತಕ್ಕಂತಹ ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಸಿನಿಮಾ ಸ್ನೇಹಿತರೆ ಹಾಗೂ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಮಿಡಲ್ ಕ್ಲಾಸ್ ರಾಮಾಯಣ ಅಂತ ತಕ್ಷಣ ನಮಗೆ ನೆನಪಾಗೋದು ಪ್ರತಿಯೊಬ್ಬರ ಫ್ಯಾಮಿಲಿಯಲ್ಲೂ ಏನೇನು ಮಾತಾಡ್ತಾರೆ ಅಂತ. ಇದು ಯಾವ ರಾಮಾಯಣ ಅವರು? ಇದೆಂತ ದೊಡ್ಡ ರಾಮಾಯಣ, ಯಾರ್ಯಾರ ಮನೆಯಲ್ಲಿ ರಾಮಾಯಣ ಇರಲ್ಲ, ಈ ತರ ಎಲ್ಲಾ ಮಾತುಗಳು ನಾವು ಕೇಳ್ತಾ ಇರ್ತೀವಿ. ಇದರ ಆಧಾರದ ಮೇಲೆ ನಾವೊಂದು ಕಥೆನ ಮಾಡಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನೇನು ಕಥೆಗಳು ನಡೆಯುತ್ತೆ ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್, ಒಂದು 30 to 40% ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ಕಥೆನ ಮಾಡಿರ್ತಕ್ಕಂಥದ್ದು. ಒಂದು ಮಗು ಹುಟ್ಟಿದಾಗ ಸಾಯೋವರೆಗೂ ಸಹ ರಾಮಾಯಣ ನೋಡ್ತಾನೆ ಇರುತ್ತೆ. ಎಲ್ಲಾ ಏಜ್ನವರು ನೋಡ್ಬೇಕಾದಂತಹ ರಾಮಾಯಣ, ನೋಡ್ತಾ ಇರ್ತಕ್ಕಂಥ ರಾಮಾಯಣ, ನೋಡುವಂತಹ ರಾಮಾಯಣ. ಒಂದು ಮಗು ಹುಟ್ಟಿದಾಗ ತುಂಬಾ ಖುಷಿ ಇರುತ್ತೆ, ಜ್ವರ ಬಂದ್ರೆ ತಲೆನೋವು ಬಂದ್ರೆ ಹಾಸ್ಪಿಟಲ್ ಹೋಗ್ಬೇಕು, ಅದೊಂದು ರಾಮಾಯಣ. ಚಿಕ್ಕ ಮಕ್ಕಳಾದ್ರೆ ಪ್ಯಾಂಪರ್ ಚೇಂಜ್ ಮಾಡ್ಬೇಕು, ಗಂಡ ಹೆಂಡತಿಗೆ ಹೇಳೋದು, ಹೆಂಡತಿ ಗಂಡನ್ಗೆ ಹೇಳೋದು, ಅದೊಂದು ರಾಮಾಯಣ. ಸ್ಕೂಲ್ ಸೇರಿಸ್ಬೇಕು, ದುಡ್ಡಿರಲ್ಲ, EMI ತಗೋದು, EMI ಕಟ್ಟಬೇಕು, ಸಾಲ ಮಾಡ್ತಾರೆ ಓದಿಸೋದಕ್ಕೋಸ್ಕರ, ಅದೊಂದು ರಾಮಾಯಣ. ಸ್ಕೂಲಲ್ಲಿ ಸರಿಯಾಗಿ ಓದಲ್ಲ, ಬೆಳೀತಾ ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ನಮ್ಮ ಧನುಷ್ ಅವ್ರ ತರ ಡೈರೆಕ್ಟರ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾರೆ, ಮನೆಯಲ್ಲಿ ಒಪ್ಪೋದಿಲ್ಲ. ಆಗ ಸ್ಕೂಲಲ್ಲಿ ಮತ್ತೆ ವೇಷ ಕಂಪ್ಲೇಂಟ್ ಮಾಡ್ತಾರೆ, ಏನಪ್ಪ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂದ್ಬಿಟ್ಟು. ಅವ್ರದೊಂದು ರಾಮಾಯಣ. ಮನೆಯಲ್ಲಿ ಗಂಡ ಹೆಂಡತಿಗೆ ಹೇಳ್ತಾನೆ, ಹೆಂಡತಿಗೆ ಹೇಳ್ತಾನೆ, ಏನ್ ನಿನ್ ಮಗ ಸರಿಯಾಗಿ ಓದೋದಿಲ್ಲ ಅಂತ. ಮತ್ತೆ ಹೆಂಡತಿ, ನನಗೆ ಒಬ್ಬನಿಗೆ ನಮ್ಮ ಮಗ, ನೀಗೇನು ಮಗ ಅಲ್ವಾ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಈ ತರ ಬೆಳೀತಾ ಮದುವೆ ಟೈಮ್ ಬಂದಾಗ ಹೆಣ್ಣು ಕೊಡಲ್ಲ, ಕೆಲಸ ಇರಲ್ಲ, ಕೆಲಸ ಇದ್ರು ಸಂಬಳ ಎಷ್ಟು ಅಂತ. 1 ಲಕ್ಷ ಸಂಬಳ ಬರುತ್ತೆ ಅಂದ್ರೆ ಬೆಂಗಳೂರಲ್ಲಿ ಒಂದು ಆಸ್ತಿ ಇದೆಯಾ, ಸೈಟ್ ಇದೆಯಾ? ಈಗಿನ ಕಾಲದಲ್ಲಿ ಇದೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ಇಂತಹ ರಾಮಾಯಣಗಳು ಪ್ರತಿಯೊಬ್ಬರ ಮನೆಗಳಲ್ಲೂ ಇದ್ದೇ ಇರುತ್ತೆ. ಇಲ್ಲಿ ಕೂತಿರ್ತಕ್ಕಂತಹ ಪ್ರತಿಯೊಬ್ಬರ ಮನೆಗಳಲ್ಲೂ ರಾಮಾಯಣ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ರಾಮಾಯಣ ಇಲ್ಲ ಅಂತ ಯಾರು ಹೇಳೋಕೆ ಆಗಲ್ಲ. ಸಾವಿಲ್ಲದ ಮನೆಯಲ್ಲಿ ಹೇಗೆ ಸಾಸಿವೆ ಇರೋದಿಲ್ವೋ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ರಾಮಾಯಣ ಇದ್ದೇ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಕೃಷ್ಣನೊಂದು ರಾಮಾಯಣ. ಅವ್ರ ತಂದೆ ಇರಲ್ಲ ಪಾಪ, ತಾಯಿ ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ. ವೀಣಾ ಸುಂದರ್ ಅವರು ತಾಯಿ ಪಾಠ ಮಾಡಿದ್ದಾರೆ, ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ. ಅವನಿಗೆ ಕೃಷ್ಣನಿಗೆ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಹಳ ಕಷ್ಟಪಡ್ತಾ ಇರ್ತಾನೆ. ಅವನೊಂದು ರಾಮಾಯಣ. ಆಮೇಲೆ ಸೌಂದರ್ಯ ಅಂತ ಮೋಕ್ಷಿತ ಪೈ ಅವರು ನಟನೆ ಮಾಡಿರೋದು, ಸೌಂದರ್ಯ ಅಂತ ಕ್ಯಾರೆಕ್ಟರ್, ಅವ್ರದೊಂದು ರಾಮಾಯಣ. ಅವರಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಎಸ್ ನಾರಾಯಣ್ ಸರ್ ಈ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಅವ್ರಿಗೆ ಏನೇನೋ ಕನಸುಗಳಿರುತ್ತೆ, ಆ ರೀತಿ ಮದುವೆ ಆಗ್ಬೇಕು, ಈ ರೀತಿ ಮದುವೆ ಆಗ್ಬೇಕು ಅಂತ. ಅವ್ರದೊಂದು ರಾಮಾಯಣ. ನಮ್ಮ ಕೃಷ್ಣನ್ ಸ್ನೇಹಿತ ಜಗಪ್ಪ ಅವ್ರು ಮಾಡಿದ್ದಾರೆ, ಬಾಲ ಅಂತ ಕ್ಯಾರೆಕ್ಟರ್, ಅವ್ರದೊಂದು ರಾಮಾಯಣ. ಅವರಪ್ಪ ಪಂಚೆ ಪಾಪಣ್ಣ ಅಂತ ಸುಂದರ್ ಸರ್ ಮಾಡಿದ್ದಾರೆ, ಯಾವಾಗಲೂ ಪಂಚೆಯಲ್ಲೇ ಹೊಡಿತಾ ಇರ್ತಾರಂತೆ, ಅವ್ರದೊಂದು ರಾಮಾಯಣ. ನಮ್ ಹೀರೋಯಿನ್ನು ಕೀರ್ತಿ ರೆಡ್ಡಿ ಅಂತ ಯುಕ್ತಾ ಅವರಿದ್ದಾರೆ, ಅವ್ರು ತುಂಬಾ ಫಾಸ್ಟ್. ಇವ್ರ ಮೂರ್ದು ಒಂದು ರಾಮಾಯಣ ಅಂದ್ರೆ ಇವ್ರದೊಂದು ರಾಮಾಯಣ. ಈ 4 ಜನರದ್ದು ಸೇರಿ ಒಂದು ಒಳ್ಳೆ ಮಿಡಲ್ ಕ್ಲಾಸ್ ರಾಮಾಯಣನ ನಾವು ಮಾಡಿದ್ದೇವೆ. ಈ ವಿಷಯನ ಕಂಡಂತವರು ನಮ್ಮ ಡೈರೆಕ್ಟರ್ ಧನುಷ್ ಗೌಡ ಅವರು. ಅವರ ಜೊತೆಗೆ ನಾವೆಲ್ಲ ಸೇರಿ ಈ ಒಂದು ಕನಸು ಏನಿದೆ, ಈ ಒಂದು ವಿಷನ್ ಏನಿದೆ ಜನಕ್ಕೆ ತಲುಪಿಸ್ಬೇಕು ಅಂತ ಒಂದು ಸಿನಿಮಾ ಮಾಡಿದೀವಿ. ಬಟ್ ಸಿನಿಮಾ ಜಸ್ಟ್ ಸಿನಿಮಾ ತರನೇ ಹೋಗ್ಬಾರ್ದು, ಯಾಕಂದ್ರೆ ಎಲ್ಲರ ಮನೆಗಳಲ್ಲೂ ಮಿಡಲ್ ಕ್ಲಾಸ್ ರಾಮಾಯಣ ನಡೆಯುತ್ತೆ. ಜನಕ್ಕೆ ಏನ್ ಬೇಕು ಸಿನಿಮಾ ನೋಡಿದಾಗ? ಎಂಟರ್ಟೈನ್ಮೆಂಟ್ ಬೇಕು. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ನಮ್ಮ ಸಿನಿಮಾದಲ್ಲಿ ಇದೆ. ಜನ ಬಂದಾಗ ಸುಮ್ಮನೆ ವಾಪಸ್ ಹೋಗ್ಬಾರ್ದು, ಏನು ಅನ್ಸಿಲ್ಲಪ್ಪ ಅಂದ್ಬಿಟ್ಟು. ಎಂಟರ್ಟೈನ್ಮೆಂಟ್ ಇದೆ. ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಾವೇನು ಇಟ್ಕೊಂಡಿಲ್ಲ, ಒಂದು ಫೈಟ್ಸ್ ಇಲ್ಲ, ವಲ್ಗರಿಟಿ ಇಲ್ಲ. ಪ್ರತಿಯೊಂದು ಫ್ಯಾಮಿಲಿನೂ ಬಂದು ಖುಷಿಯಾಗಿ ಸಿನಿಮಾ ನೋಡ್ಕೊಂಡು ಆಚೆ ಹೋಗ್ಬೇಕು, ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ಹಾಗೆ ಹೇಳಿದಂಗೆ ಈ ಸಿನಿಮಾಗೆ
ಎಸ್ ನಾರಾಯಣ್ ಸರ್ ಇದ್ದಾರೆ, ಬಾಲರಾಜ್ ವಡಿ ಸರ್ ಇದ್ದಾರೆ, ಬ್ಯಾಂಕ್ ಜನಾರ್ದನ್ ಸರ್ ಇದ್ದಾರೆ, ಶಿವರಾಜ್ ಸರ್ ಇದ್ದಾರೆ, ರೋಹಿಣಿ ಕಾಮರಾಜ್ ಮ್ಯಾಮ್ ಇದ್ದಾರೆ, ಹುಲಿ ಕಾರ್ತಿಕ್ ಇದ್ದಾರೆ, ದೀಪಿಕಾ ಕಾಮಿಡಿ ಕಿಲಾಡಿಗಳು ದೀಪಿಕಾ ಅವರು ಇದ್ದಾರೆ, ವಿಜಯ್ ಚಂದ್ರ ಸರ್ ಇದ್ದಾರೆ. ಸುಮಾರು ಜನ ಇವರೆಲ್ಲ ಬರಬೇಕಾಗಿತ್ತು, ಕೆಲವರೆಲ್ಲ ಬರಲಿಲ್ಲ. ಕಾರಣಗಳು ಅವಾಗಲೇ ನಮ್ಮ ಡೈರೆಕ್ಟರ್ ಹೇಳಿದಾಗ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ನಮ್ಮ ವಿಜಯ್ ಚಂದ್ರ ಸರ್ ಇವತ್ತೇನೋ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಏನೋ ಇತ್ತು ಅಂತ ಹೇಳಿದ್ರು, ಆದ್ರೂ ನಮಗೋಸ್ಕರ ಬಂದಿದೆ ಸರ್. ನಿಮ್ಗೆ ಹ್ಯಾಟ್ಸ್ ಆಫ್ ಸರ್. ಹೊಸಬ್ರಿಗೆ ಇಷ್ಟು ಮಾತ್ರ ಸಪೋರ್ಟ್ ನಮ್ಗೆ ಬೇಕೇ ಬೇಕು ಸರ್. ನಾವು ಹೊಸಬ್ರಾಗಿದ್ದೀವಿ, ಬಟ್ ನೀವು ಬಂದಿದ್ದೀರಾ ಸರ್, ನಮಗೆ ತುಂಬಾ ಖುಷಿ ಆಯ್ತು. ನೀವು ಸಪೋರ್ಟ್ ಕೊಡಲೇಬೇಕು ಸರ್. ಇರ್ಲಿ ಸರ್, ಸಪೋರ್ಟ್ ಬೇಕು ಸರ್. ಈಗ ಯಾರು ಬಂದಿಲ್ಲ ಅಂದ್ರೆ ಹೆಂಗ್ ಸರ್ ಸಪೋರ್ಟ್? ಅವ್ರ ಕಾರಣದಲ್ಲಿ ಏನೇ ಇರ್ಬೋದು, ಬಟ್ ಇಂದ ಸಪೋರ್ಟ್ ಬೇಕೇ ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಇದಾದ್ಮೇಲೆ ಲೊಕೇಶನ್ಸ್ ನಾವು ಚಿಕ್ಕಬಳ್ಳಾಪುರ, ಅವಾಗಲೇ ನಮ್ಮ ಡೈರೆಕ್ಟರ್ ಹೇಳಿದಾಗೆ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಶೂಟ್ ಮಾಡಿದ್ವಿ, ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಕೋಲಾರದಲ್ಲಿ ಶೂಟ್ ಮಾಡಿದ್ವಿ, ಬ್ಯಾಂಗ್ಳೂರಲ್ಲಿ ಮೇಜರ್ ಪಾರ್ಟ್ ಶೂಟ್ ಮಾಡಿದ್ವಿ, ಮಂಡ್ಯಕ್ಕೆ ಹೋಗಿದ್ವಿ, ಮಂಡ್ಯದಲ್ಲೂ ಶೂಟ್ ಮಾಡಿದ್ವಿ. ಹೀಗೆ ಸುಮಾರು ಲೊಕೇಶನ್ ಶೂಟ್ ಮಾಡಿ ಸಾಂಗ್ಸ್ ಎಲ್ಲ ಮಂಡ್ಯದಲ್ಲಿ ಶೂಟ್ ಮಾಡಿದ್ವಿ. ನನ್ನ ರಾಮಾಯಣ ಬಂದು ಈ ಸಿನಿಮಾದಲ್ಲಿ ಡೈರೆಕ್ಟರ್ ಜೊತೆ ಸೇರಿಕೊಂಡು ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ ಬರ್ತಿದ್ದೀನಿ ಸರ್. ಇದು ನನ್ನ ರಾಮಾಯಣ. ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ನಾನು ನೋಡ್ಕೊಂಡಿದ್ದೀನಿ, ಸುಮಾರು ತಲೆನೋವು. ಇದು ನನ್ನ ರಾಮಾಯಣ. ಲಿರಿಕ್ಸ್ ಬರ್ತಿದ್ದೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್ ಅವರು ಸರ್ ಈಗ ಬೇಡ ಹಾಡ್ಬೇಡ ಅಂದ್ಬಿಟ್ಟು ತಲೆ ತಿಂತಾನೆ ಇದ್ರು. ಇದು ನನ್ನ ರಾಮಾಯಣ, ಅವ್ರ ರಾಮಾಯಣ. ಈ ತರ ರಾಮಾಯಣ ನಡೀತಾನೆ ಇರುತ್ತೆ ಸರ್. ಈಗಲೂ ನಡೀತಾ ಇದೆ ರಾಮಾಯಣ. ಇದು ನಮ್ಮ ರಾಮಾಯಣ ಅಲ್ವಾ ಸರ್? ಮತ್ತೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದೆ ಸರ್? ಉದಯ್ ಅವರು ಫುಲ್ ಖುಷಿಯಲ್ಲಿದ್ದಾರೆ. ಅಂಡ್ ಆಲ್ಸೋ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಮಾಡಿದ್ವಾ ನಾವು ಸೆಟ್ ಅಲ್ಲಿ ನಿಮ್ಗೆ? ಇಲ್ಲ. ಓಕೆ. ಮತ್ತೆ ಇನ್ನೊಂದೇನಂದ್ರೆ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಬೇಕು ಒಂದು ವಿಷಯ ಏನಂದ್ರೆ, ತುಂಬಾ ಇಂಪಾರ್ಟೆಂಟ್ ವಿಷಯ. ಸಿನಿಮಾ ಈಗ ಹೊಸ ಸಿನಿಮಾಗಳು ಎಷ್ಟೋ ಸಿನಿಮಾಗಳು ಬಂದಾಗ ಹಿಟ್ ಆದ್ರೂ ಸಹ ಅದು ರೀಚ್ ಆಗಲ್ಲ ಜನಗಳಿಗೆ. ಒಂದೋ ಎರಡೋ ಸಿನಿಮಾಗಳು ಹಿಟ್ ಆದ್ರೂ ಜನಗಳಿಗೆ ಕಾಣಿಸ್ದೇನೆ ಹೋಗ್ಬಿಡುತ್ತೆ. ಪ್ರೇಕ್ಷಕರು ನಾನು ಏನ್ ಕೇಳ್ಕೊತೀನಿ ಅಂದ್ರೆ, ಸಿನಿಮಾ ಚೆನ್ನಾಗಿದೆ ಅಂದಾಗ ನೀವು ಸಿನಿಮಾ ನೋಡಿದಾಗ ಒಂದು ಪೋಸ್ಟ್ ಮಾಡಿ, ಒಂದು ರೀಲ್ ಮಾಡಿ. ಈ ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದಾಗ ಏನು ರಿಯಾಕ್ಷನ್ ಕೊಡ್ತೀವಿ ಸುಮಾರು ಫೇಕ್ ಆಗ್ಬಿಟ್ಟಿದೆ, ಅವರವರೇ ಮಾಡಿಸೋದರ ಆಗ್ಬಿಟ್ಟಿದೆ. ನಮ್ಮ ಪ್ರಾಡಕ್ಟ್ ಮೇಲೆ ನಮ್ಗೆ ನಂಬಿಕೆ ಇದೆ. ಚೆನ್ನಾಗಿಲ್ಲ ಅಂತ ಹೇಳಿ ಇನ್ನು ಹೊಸ ಚೆನ್ನಾಗಿ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಚೆನ್ನಾಗಿದ್ರೆ ಒಂದು ಪೋಸ್ಟ್ ಹಾಕಿ, ಒಂದು ಸ್ಟೇಟಸ್ ಹಾಕಿ. ಎಲ್ಲರೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ನೀವು ಹಾಕೋ ಪೋಸ್ಟ್ ನಿಮ್ ಸುತ್ತಮುತ್ತ ಇರೋರಿಗೆ ಓಕೆ ಸಿನಿಮಾ ಚೆನ್ನಾಗಿದೆ ಅಂತ ಯಾರೋ ಹಾಕಿದ್ದಾರೆ, ನಾವು ನೋಡಬಹುದು ಅಂತ ಅವರಲ್ಲಿ ಅಭಿಪ್ರಾಯ ಹುಟ್ಟುತ್ತೆ. ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಪ್ರೇಕ್ಷಕರು ಅಷ್ಟೇ. ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಹರಡಿಸೋದಕ್ಕೆ ಪ್ರಯತ್ನ ಮಾಡಿ. ಅದು ಹೇಗಿದ್ರೆ ಜೆನ್ಯೂನ್ ಆರ್ಗ್ಯಾನಿಕ್ ಆಗಿ ಹೋಗ್ಲಿ. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆಗಳು ಏನಾದ್ರು ಇದೆಯಾ? ಪ್ರಶ್ನೆಗಳು ನೀವೇ ಉತ್ತರ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಅವರೇ ಮಾಡಿದ್ದೀನಿ. ಥ್ಯಾಂಕ್ ಯು ಉದಯ್, ಥ್ಯಾಂಕ್ ಯು ವೆರಿ ಮಚ್. ಸ್ಟ್ರೈಟ್ ಹಿಟ್ ಉದಯ್ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ. ಸೊ ಇವರ 3ನೇ ಸಿನಿಮಾ ಇದು. ನಮಸ್ಕಾರ ಎಲ್ಲರಿಗೂ. ಆಕ್ಚುಲಿ ನಂದು ಇದು 3ನೇ ಸಿನಿಮಾ. ಇದು 3ನೇ ಸಿನಿಮಾ ನಂದು. ನಂಗೆ ಅಷ್ಟೊಂದು ಮಾತಾಡಕ್ ಬರಲ್ಲ. ಫಸ್ಟ್ ಸೆಕೆಂಡ್ ಯಾವ ಸಿನಿಮಾ ಹೇಳಿ? ಫಸ್ಟ್ ಸಿನಿಮಾ ನಮ್ಮ ಡೈರೆಕ್ಟರ್ದೇ ಫಸ್ಟ್ ಸಿನಿಮಾ ರೆಬಲ್ ಹುಡುಗರು ಅಂತ ಸಿನಿಮಾ. ಅದಾದ್ಮೇಲೆ ಆಫ್ಟರ್ ಬ್ರೇಕಪ್ ಅಂತ ರೀಸೆಂಟ್ಲಿ ಒಂದು ರಿಲೀಸ್ ಆಯಿತು. ಆ ಸಿನಿಮಾ ಒಂದು ವರ್ಕ್ ಮಾಡಿದ್ದೆ. ಈಗ 3ನೇ ಸಿನಿಮಾ ಇದು MCR ಮಿಡಲ್ ಕ್ಲಾಸ್ ರಾಮಾಯಣ. ಡೈರೆಕ್ಟ್ರು ನಮಗೆ ತುಂಬ ಇಷ್ಟ ಆದರು, ಅದಕ್ಕೋಸ್ಕರ ಅವ್ರ ಜೊತೆಗೆ ನಾನು ಇದು ಬಟ್ ಏನೇನೋ ಮಾತಾಡ್ತಿದ್ದೆ ನಾನು ತಪ್ಪಿಬೇಡಿ. ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಕೆಲಸಕ್ಕೆ ಅಂದರೆ ನಾನು ಏನು ಹೇಳಿದ್ರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೆಂಗಿರುತ್ತೆ ಅದ್ರ ಪ್ರಕಾರ ನಾವು ಅದಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟಿದ್ದೀವಿ. ಕೆಲಸ ಎಲ್ಲ ನೀಟಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಅದೆಲ್ಲ ಪ್ರೇಕ್ಷಕರಿಗೆ ಬಿಟ್ಟಿದ್ದು. ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕೆಲಸನೇ ಮಾತಾಡತ್ತೆ. ಎಲ್ಲರಿಗೂ ನಮಸ್ಕಾರ. ಈ ಫಿಲಿಮಲ್ಲಿ ಸಾಂಗ್ಸ್ ಮಿಕ್ಸಿಂಗ್ ಮಾಸ್ಟರಿಂಗ್ ಇದ್ದಾನೆ. ಅಲೆಕ್ಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಕ್ ಒಳ್ಳೆ ಮೆಲಡಿ ಇದೆ. ಸಾಂಗ್ಸ್ ರಿಲೀಸ್ ಆಗಿದೆ ಮಾಡಿದ್ದಾರೆ. ಬಟ್ ಬ್ಯಾಕ್ಗ್ರೌಂಡ್ಸ್ಗಳು ನಡೀತಾ ಇದೆ, ಅದರದ್ದು ರಿಮಿಕ್ಸಸ್ಸು ಮಿಕ್ಸಿಂಗ್ ಎಲ್ಲ. ಸೊ ಒಳ್ಳೆ ಟೀಮು, ಒಳ್ಳೆ ಎಫರ್ಟ್ ಹಾಕಿ ಮಾಡಿದ್ದಾರೆ. ಎಲ್ಲರೂ ಬಂದು ಆಶೀರ್ವಾದ. ಥ್ಯಾಂಕ್ ಯು ಸೊ ಮಚ್. ಫೈನಲ್ ಮಿಕ್ಸ್ ನಡೀತಾರೆ. ಫೈನಲ್ ಮಿಕ್ಸ್ ಫಿಲ್ಮ್ DTS ಫೈನಲ್ ಮಿಕ್ಸ್ ನಡೀತಾರೆ.
ಸ್ವಲ್ಪ ಕರೆಕ್ಷನ್ಸ್ ನಡೀತಾ ಇರುತ್ತಲ್ಲ ಸರ್, ನಮ್ದು ಇರುತ್ತಲ್ಲ ಟೆಕ್ನಿಷಿಯನ್ಸ್. ಅಪ್ಲೈ ಮಾಡಿದೆ. ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಇದೇ ತರ ತಾವಿರ್ತೀರಾ ಅಂತ ನಮಗೆ ಗೊತ್ತಿದೆ. ಥ್ಯಾಂಕ್ ಯು. ಎಷ್ಟು ಎತ್ತರಕ್ಕೆ ಬೆಳೆದ್ರು 5.5. ಅದ್ರ ಮೇಲೆ ಹೋಗಲ್ಲ. ಸರ್ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೋಗ್ಲಿಕ್ಕೆ ಚೆನ್ನಾಗಿದೆ ಒಂಥರ, ಬಟ್ ಇದು ನನ್ನ ಪಾರ್ಟ್ ಆಫ್ ಜಾಬ್, ಬರಬೇಕು, ಬಂದಿದ್ದೀನಿ ಅಷ್ಟೇ. ಮಿಡಲ್ ಕ್ಲಾಸ್ ರಾಮಾಯಣ ಸರ್, ಈ ಮಿಡಲ್ ಕ್ಲಾಸ್ ವಿಜಯ್ ಚಿಂದೂರ್ಗೆ ಈ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನುಷ್ ಸರ್, ಥ್ಯಾಂಕ್ ಯು ಸರ್. ಈ ಕ್ಯಾರೆಕ್ಟರ್ ಬಗ್ಗೆ ನನಗೆ ಉದಯ್ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಕಾರಲ್ಲಿ ಹೋಗ್ತಾ ಇದ್ದೆ, ಇವ್ರ ಕಥೆ ಹೇಳೋಕ್ಕೆ ಕಾಲ್ ಮಾಡಿದ್ದೆ. ಪಕ್ಕದಲ್ಲಿ ನನ್ನ ವೈಫು ಕೂತಿದ್ದೆ, ಹೋಗ್ತಾ ಇದ್ರೆ, ಸರ್ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಬ್ರೋಕರ್. ನಾನು ಸ್ಪೀಕರ್ ಅನ್ನು ಮಾಡಿದ್ದೆ, ಬ್ರೋಕರ್ ಅಂದರೆ. ಆಮೇಲೆ ಇವರು ಅಲ್ಲ ಸರ್, ಏಜೆಂಟು. ಯಾವುದೋ ಒಂದು ಯಾವುದಕ್ಕೆ ಸರ್ ನೀವು ರಿಯಲ್ ಎಸ್ಟೇಟ್ ಏಜೆಂಟು ಅಂತ ಹೇಳಪ್ಪ ಅಂತ ಹೇಳಿದ್ರು. ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರು, ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡ್ರು. ಈ ಕತೆಗೆ ಡೈರೆಕ್ಟರ್ ಜೊತೆ ಸ್ಕ್ರೀನ್ ಪ್ಲೇ, ಡೈಲಾಗು ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ. ಭಾಳ ಖುಷಿ ಆಯಿತು, ಕತೆ ಭಾಳ ಚೆನ್ನಾಗಿದೆ. ಡೈರೆಕ್ಟರ್ ನರೇಟ್ ಮಾಡಿದಾಗ ತುಂಬ ಕಾನ್ಫಿಡೆಂಟ್ ಆಗಿ ಕ್ಲಾರಿಟಿ ಇಟ್ಕೊಂಡು ಪ್ರತಿಯೊಂದು ಕಾಮಿಡಿ, ಪ್ರತಿಯೊಂದು ಡೈಲಾಗ್ನ ಮುಂಚೆನೆ ಪೇಪರಲ್ಲೇ ಇತ್ತು. ಇಂಪ್ರೂವೈಸೇಷನ್ ಮಾಡುವಂಥ ದೊಡ್ಡ ಜಾಗ ಏನಿರಲಿಲ್ಲ, ಎಲ್ಲ ಅವರೇ ನೀಟಾಗಿ ಬರೆದಿಟ್ಟಿದ್ರು. ತುಂಬ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮಿಡಲ್ ಕ್ಲಾಸ್ ರಾಮಾಯಣ ಎಂಜಾಯ್ ಮಾಡಿದ್ದೀನಿ. ಆಮೇಲೆ ಯುಕ್ತ, ಮೋಕ್ಷಿತ, ನಿಮ್ಮನ್ನು ನನ್ನ ಕಲ್ಲರ್ಗೆ ಹತ್ರ ತಂದಿರೋದು ಭಾಳ ಖುಷಿಯಾಗಿದೆ. ಸ್ವಲ್ಪ ಸಮಾಧಾನ ಆಯಿತು, ನಾನು ಒಬ್ಬನೇ ಆಗಿರೋದು ಸಿನಿಮಾ ಹತ್ರ ತಗೊಂಡ್ಬಂದಿದ್ದಾರೆ. ಆಮೇಲೆ ವಿನೋ ಟ್ರಾನ್ಸ್ಫಾರ್ಮೇಶನ್ ಭಾಳ ಚೆನ್ನಾಗಿದೆ. ನೀವು 2 ಗೆಟಪ್, ಆಲ್ ದಿ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಡೇಟ್ ಹೇಳಬೇಕು ಅನಿಸ್ತಾ ಇದೆ, ಬಟ್ ಅಣ್ಣ ಅಂದರು ಸೆನ್ಸಾರಿಗೆ ಮುಂಚೆ ಡೇಟ್ ಹೇಳೋದು ಒಳ್ಳೇದಲ್ಲ ಅಂತ. ಸೊ ಕಾಣಿಸ್ತಾ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು. ಇದಕ್ಕೆ ತಯಾರಾಗಿರುವಂತ ಸಿನಿಮಾ. ಥ್ಯಾಂಕ್ ಯು, ಇಷ್ಟು ಅದ್ಭುತವಾದ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲರೂ ನಮಸ್ಕಾರ. ನನ್ನ ಹೆಸರು ನಿಮ್ಮ ಮನೆ ಮಗಳ ಯುಕ್ತ ಪೇರಿಗೆ ಅಂತಾನೆ ಕರಿಬೋದು. ಆ್ಯಂಡ್ ಮಿಡಲ್ ಕ್ಲಾಸ್ ರಾಮಾಯಣ, ಐ ಥಿಂಕ್ ನಾನು ಮತ್ತೆ ಅದನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಟೀಮ್ ಹೇಳಿದ ಪ್ರಕಾರ, ಸಾರಿ ಟೀಮ್ ಅಲ್ಲ, ಕುಟುಂಬ ಹೇಳಿದ ಪ್ರಕಾರ ಮನೆಯಲ್ಲಿ ನಡೆದಿರೋ ರಾಮಾಯಣ ಬಗ್ಗೆ ಒಂದು ಕತೆ ಮಾಡ್ತೀವಿ. ಆ್ಯಂಡ್ ಮೊದಲೇದಾಗಿ ಧನುಷ್, ಥ್ಯಾಂಕ್ ಯು ಸೋ ಮಚ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಇಡೀ ಟೀಮ್ನ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿಬಡಿ ವಾಸ್ ವೆರಿ ಕೋಆಪರೇಟಿವ್, ತುಂಬಾನೇ ಸಪೋರ್ಟಿವ್. ಆ್ಯಂಡ್ ಹಾಗಾಗಿ ಏನು ಹೇಳಬೇಕು ಅಂದರೆ, ಕನ್ನಡ ಇಂಡಸ್ಟ್ರಿ ಸದ್ಯ ನಮ್ಗೆ ಗೊತ್ತು, ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂದರೆ ಕನ್ನಡ ಬರುತ್ತಾ ಅಂದರೆ ಯಾವ ಇಂಡಸ್ಟ್ರಿಲೂ ಅಷ್ಟೇ. ಬಟ್ ನನಗೆ ಎಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ, ನಾನು ಅದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ಪ್ರೋತ್ಸಾಹಿಸ್ತಾ ಇರಿ, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್, ಅಷ್ಟೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಪಾತ್ರ ಬಂದು ಕೀರ್ತಿ ರೆಡ್ಡಿ ಅಂತ. ಕೀರ್ತಿ ಒಬ್ಬ ಹುಡುಗಿ, ಶೀಸ್ ಟೀನೇಜರ್, ಶೀಸ್ ಫ್ರಮ್ ಹೈದ್ರಾಬಾದ್ ಅಂತ. ಸೊ ಅವಳು ಅಲ್ಲಿಂದ ಬಂದು ಇಲ್ಲಿ ಶೀಸ್ ಏನು ಹೇಳ್ತಾರೆ, ಒಂದು ಯಂಗ್ಸ್ಟರ್ ಹುಡುಗಿ ಹೆಂಗಿರ್ತಾಳೆ, ಅವಳಿಗೆ ಲವ್ ಆಗುತ್ತೆ. ಸೊ ಆ ಥರ ಕತೆ ಇದೆ. ಇಲ್ಲ, ಇದು ನನ್ನ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಬಂದ್ಬಿಟ್ಟು ಅನಾಥ ಅಂತ, ಅದು ರಿಲೀಸ್ ಆಗೋಯ್ತು. ಆ್ಯಂಡ್ ಈ ಮಾರ್ಚ್ 13th ಅಲ್ಲಿ ಡೆಕ್ಸ್ಟರ್ ಅಂತ ಒಂದು ಸಿನಿಮಾ ತಮಿಳಲ್ಲಿ ರಿಲೀಸ್ ಆಯಿತು. ಈಗ ರೀಸೆಂಟ್ ಆಗಿ ಜಾಕಿ 47 ಕಿರಣ್ ಅವ್ರ ಜೊತೆ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಒಂದು ಸಿನಿಮಾ ಲೈನಪ್ ಅಲ್ಲಿ ಇದೆ, ಸೋಲವ್ ಅಂತ. ನೀವೇನಾದ್ರು ಕೇಳಬೇಕಾ? ಥ್ಯಾಂಕ್ ಯು ಯುಕ್ತ, ಅಷ್ಟು ಚೆನ್ನಾಗಿ ಮಾತಾಡಿದ್ರಿ ನೀವು. ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ನು ನಮ್ಮ ಮೊದಲನೇದಾಗಿ ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇದೊಂಥರ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇದು. ಯಾಕೆಂದ್ರೆ ಮೊದಲನೇ ಸಿನಿಮಾ ನಂದು ರಿಲೀಸಿನ ಹಂತಕ್ಕೆ ಬಂದಿದೆ. ಎಷ್ಟು ಎಮೋಷನ್ ಫೀಲ್ ಅಂದ್ರೆ ಇದೊಂದು ಅಂತಂದ್ರೆ, ಸುಮಾರು ಸಿನಿಮಾಗಳು ಶೂಟ್ ಆಗುತ್ತೆ, ಬಟ್ ರಿಲೀಸಿನ ಹಂತಕ್ಕೆ ಹೋಗಲ್ಲ. ರಿಲೀಸಿನ ಹಂತಕ್ಕೆ ಬರೋದಿದೆಯಲ್ಲ, ಇದು ತುಂಬಾನೇ ಕಷ್ಟ.
ಇದು ರಿಲೀಸಿಂಗ್ ಹಂತಕ್ಕೆ ಬರುತ್ತೆ ಅಂತಂದ್ರೆ ಇದಕ್ಕೆ ಇಡೀ ಟೀಮ್ ಕಾರಣ ಆಗ್ತಾರೆ. ಯಾಕೆಂದ್ರೆ ನಾವುಗಳು ತೆರೆ ಅಂದ್ರೆ ನಾವು ನಿಮ್ಗೆಲ್ರಿಗೂ ಕಾಣಿಸ್ತೀವಿ ನಾವು ಕೆಲಸ ಮಾಡಿರೋದು, ಬಟ್ ತೆರೆ ಹಿಂದೆ ಇದಕ್ಕೋಸ್ಕರ ಒದ್ದಾಡ್ತಾರಲ್ಲ ಅದು ಅವ್ರ ಎಫರ್ಟ್ಸ್ಗೆ ನಾವು ಬೆಲೆ ಕೊಡಬೇಕು ನಿಜವಾಗ್ಲೂ. ಯಾಕೆಂದ್ರೆ ನಮ್ಮ ಸಿನಿಮಾ ಇದು ಯಾವ್ದೋ ಸಿನಿಮಾಲಿ ಕೆಲಸ ಮಾಡ್ತಿದೀವಿ ಅಂತ ಯಾರು ಕೆಲಸ ಮಾಡಿಲ್ಲ, ನಮ್ಮ ಸಿನಿಮಾ ಇದು ನಮ್ದು ಅನ್ಕೊಂಡು ಇಲ್ಲಿರೋ ಪ್ರತಿಯೊಬ್ರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಟೀಮ್ ಜೊತೆ ನಾನ್ ಕೈ ಜೋಡಿಸಿದ್ದೀನಿ, ಇದ್ರಲ್ಲಿ ನಾನು ಕೂಡ ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂಡ್ ಹೆಮ್ಮೆ ಇದೆ. ಅಂಡ್ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ, ಇದೊಂಥರ ಎಕ್ಸೈಟ್ಮೆಂಟ್ ನನಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್, ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇನ್ ಮುಂದಕ್ಕೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ. ಸೌಂದರ್ಯ ಅಂದ ತಕ್ಷಣ ನೋಡೋದಕ್ಕೆ ನಾನೇನು ತುಂಬಾ ಸಖತ್ತಾಗಿ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ, ನೀವೇ ನೋಡ್ತಿರ್ಬೋದು ನನಗೆ ಯಾವ ಕಲರ್ ತೋರಿಸಿದ್ದಾರೆ ಅಂತ. ಫಸ್ಟ್ ಟೈಮ್ ಡೈರೆಕ್ಟರ್ ಬಂದು ಹೇಳಿದ್ರು ನಂಗೆ, ಮೇಡಮ್ ನೀವು ಒಂದ್ ಸ್ವಲ್ಪ ಎಣ್ಣೆ ಗೆಂಪ್ ಇರ್ತೀರಾ ಅಂತಂದ್ರು. ಎಣ್ಣೆ ಗೆಂಪ್ ತಾನೆ, ಸರಿ ಬಿಡಿ ಆಯ್ತು ಓಕೆ ಅಂತಂದೆ. ಆಮೇಲೆ ಕರ್ಕೊಂಡೋಗಿ ಲುಕ್ ಟೆಸ್ಟ್ ಅಂತ ಹೇಳಿ ಮಾಡಿದ್ರು. ಲುಕ್ ಟೆಸ್ಟ್ ಮಾಡೋವಾಗ ಕಲರ್ ನೋಡ್ಬಿಟ್ಟು ನಾನೇ ಶಾಕು, ಈ ತರ ಇರ್ತೀನ ಅಂತ ಹೇಳಿ. ಬಟ್ ಟೀಮಿನ ಹೊಸ ಪ್ರಯತ್ನ, ಓಕೆ ಫೈನ್. ಯಾಕೆ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರಸ್ ಆಗಿ ಕಾಣಿಸ್ಬೇಕಾ, ಸಕ್ಕದಾಗೆ ಕಾಣಿಸ್ಬೇಕಾ, ನಮ್ಮ ಪರ್ಫಾರ್ಮೆನ್ಸ್ ನ ತೋರ್ಸೋಣ ಸಿನಿಮಾದಲ್ಲಿ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿ ಒಪ್ಕೊಂಡು ಇಡೀ ಸಿನಿಮಾ ಹಿಂಗೆ ಕಪ್ ಕಾಣಿಸ್ತೀನಿ. ಯಾವುದೋ ಒಂದು ಹಾಡಲ್ಲಿ ಮಾತ್ರ ಒಂದ್ ಸ್ವಲ್ಪ ಬೆಳ್ಳಗ್ ಕಾಣಿಸ್ತಾ ಇದೀನಿ ಅಷ್ಟೇನೆ. ಈ ಒಂದು ಹೊಸ ಪ್ರಯತ್ನಕ್ಕೆ ಅಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫಲ್ಲೂ ನಡೆದಿರುವಂತಹ ಕತೆನೇ ಇದು. ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಇದು ಯಾವುದೋ ದೊಡ್ಡ ಫೈಟು ಇಲ್ಲ ಕೆಲವೊಂದೆಲ್ಲ ಆಗದೆ ಇರೋ ಇನ್ಸಿಡೆಂಟ್ಗಳನ್ನ ಆಗಿದೆ ಅನ್ನೋ ತರ ಅನ್ಸುತ್ತಲ್ಲ, ಆ ತರ ಎಲ್ಲ ಇಲ್ಲ ಈ ಸಿನಿಮಾದಲ್ಲಿ. ಸಿಂಪಲ್ ಅಂಡ್ ಸ್ವೀಟ್ ಆಗಿ ಈ ಕತೆನ ಹೇಳ್ತಾ ಇದೀವಿ ನಾವು ನಿಮ್ಗೆ. ನಮ್ಮ ಅಕ್ಕಪಕ್ಕದ ಮನೇಲಿ ನಡೆದಿರುವಂತಹ ಕತೆ, ಫ್ರೆಂಡ್ಸ್ ಜೊತೆ ನಡೆದಿರುವಂತಹ ಕತೆನೆ ನಾವು ನಿಮಗೆ ತೋರ್ಸೋದಕ್ಕೆ ಅಂತ ಹೊರಟಿರೋದು. ಇವಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಪ್ಲೀಸ್ ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದಿರೋ ಹಾಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ. ಸರ್ ಏನಂತಂದ್ರೆ ಕ್ಯಾರೆಕ್ಟರ್ ಆ ತರ ಇದೆ. ಅಂದ್ರೆ ಹುಡುಗಿ ಕಪ್ಪಿರ್ತಾಳೆ ಅಂತ ಅವಳಿಗೆ ಗಂಡು ಸಿಗ್ತಾ ಇರಲ್ಲ. ಕಡೆಗೆ ನಮ್ಮ ಹೀರೋ ಅವರು ಬಂದು ಮದ್ವೆ ಆಗ್ತಾರೆ. ಯಾವ ಕಾರಣಕ್ಕೋಸ್ಕರ ಮದ್ವೆ ಆಗ್ತಾರೆ, ಏನು ಎತ್ತ ಅಂತ ನಿಮ್ಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಹಾ ಸರ್ ಇದೆ ಸರ್. ನನ್ನ ಪರ್ಫಾರ್ಮೆನ್ಸ್ಗೆ ಇದ್ರ ಸ್ಕೋಪ್ ಇದ್ದಿದ್ದಕ್ಕೋಸ್ಕರನೇ ಈ ಪ್ರಾಜೆಕ್ಟ್ ನಾನು ಒಪ್ಕೊಂಡಿದ್ದು, ಇಲ್ಲಾಂದ್ರೆ ನಾನು ಒಪ್ಕೋತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ನನಗೆ ಆರ್ಟಿಸ್ಟ್ ಅಂತ ಅನ್ನಿಸ್ಕೊಳ್ಳೋರು ಬರೀ ನೋಡಕ್ ಚೆನ್ನಾಗಿದ್ರೆ ಮಾತ್ರ ಅಲ್ಲ, ಪರ್ಫಾರ್ಮೆನ್ಸ್ ನಾವ್ ಏನ್ ಕೊಡ್ತೀವಿ ಆ ಪರ್ಫಾರ್ಮೆನ್ಸ್ ಜನಕ್ಕೆ ಇಷ್ಟ ಆಗತ್ತಲ್ಲ, ಆಗ ನಾವಲ್ಲಿ ಹೀರೋಯಿನ್ ಅಂತ ಹೇಳ್ಸ್ಕೊಳ್ಳೋದಕ್ಕಿಂತ ಇವರೊಬ್ರು ಆರ್ಟಿಸ್ಟ್ ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾನು ತುಂಬಾ ನಂಬ್ತೀನಿ. ಸೊ ಹಾಗಾಗಿ ಅದು ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಸರ್ ಇನ್ನೇನಾದ್ರು ಕ್ವೆಶನ್? ಸರ್ ಸಿನಿಮಾ ಇದು ಯಾವ್ದೋ ಹೊಸ ಟೀಮ್ ಅಂತ ಅನ್ನಿಸ್ಲಿಲ್ಲ ಸರ್. ಎಲ್ಲರೂ ಒಂಥರ ಕಂಫರ್ಟ್ ಫೀಲ್ ಕೊಟ್ರು ನಮ್ಗೆ. ಅಂದ್ರೆ ಈಗ ಸೀರಿಯಲ್ ಬಿಟ್ಟು ಸಿನಿಮಾ ಬಂದಾಗ ಏನೋ ಬೇರೆ ತರ ಇರುತ್ತೆ ಅಂತೆಲ್ಲ ಹೇಳ್ತಾರೆ, ಬಟ್ ನನಗಂತೂ ಆ ಫೀಲ್ ಆಗ್ಲೇ ಇಲ್ಲ. ಬಿಕಾಸ್ ಈ ಟೀಮ್ ಎಲ್ಲ ತುಂಬಾ ಕೋಆಪರೇಟಿವ್ ಆಗಿದ್ರು, ಸಪೋರ್ಟಿವ್ ಆಗಿದ್ರು. ಅಂಡ್ ಎಸ್ ನಾರಾಯಣ್ ಸರ್ ಅವ್ರ ಜೊತೆ ಮುಂಚೆ ಪಾರುಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೆ, ಅವ್ರ ಜೊತೆನೂ ಇದ್ರಲ್ಲಿ ಕೆಲಸ ಮಾಡಿದೀನಿ. ಲೈಕ್ ಯಾವ್ದೋ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡ್ತಿದೀವಿ ಅಂತ ಅನ್ನಿಸ್ಲೇ ಇಲ್ಲ. ತುಂಬಾ ಸಿಂಪಲ್ ಆಗಿ ಸಾದಾ ಸೀದವಾಗಿದ್ದು ಒಂದು ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಸರ್ ಕೂಡ. ಅಂಡ್ ಒಂಥರ ಖುಷಿ ಇದೆ ಸರ್ ಈ ಸಿನಿಮಾ. ಅದೊಂದು ಹೇಳ್ತಾರಲ್ಲ, ಅದೊಂದು ಏನೇ ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತಾರಲ್ಲ, ಅದೇ ತರ ನಾನ್ ಮಾಡಿದ ಫಸ್ಟ್ ಪ್ರಾಜೆಕ್ಟ್ ಪಾರು ಕೂಡ ನಂಗೆ ಅದೊಂದು ಬೆಸ್ಟ್ ಇತ್ತು. ಥ್ಯಾಂಕ್ ಗಾಡ್ ನನ್ಗೆ ಈ ಪ್ರಾಜೆಕ್ಟ್ ಕೂಡ ಅದೊಂಥರ ಬೆಸ್ಟ್ ಅನ್ನೋ ಫೀಲಿಂಗ್ ಕೊಟ್ಟಿದೆ. ಇಲ್ಲ ಸರ್, ಆಕ್ಚುಲಿ 3 years ಮುಂಚೆನೆ ನಾನು ಶೂಟ್ ಮಾಡಿರೋದು. ನಾನು 2022 ಅಲ್ಲಿ ಶೂಟ್ ಮಾಡಿದ್ದನ್ನ 2023 ಅಲ್ಲಿ ಡಬ್ಬಿಂಗ್ ಮುಗಿಸ್ದೆ. ನೋಡಿದ್ರೆ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಇದೊಂದು ಪಾಸಿಟಿವ್ ಸೈನ್ ನನಗೆ ರಿಲೀಸಿಂಗ್ ಹಂತಕ್ಕೆ ಬಂದಿದೆ. ಸೊ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಒಂದು ಸಿಕ್ಕಂತ ಒಂದು ಒಳ್ಳೆ ಸುದ್ದಿ ಅಂತಂದ್ರೆ ಇದೆ ನನಗೆ. ನನ್ನ ಲೈಫಲ್ಲಿ ನಡೆದಂತ ಒಂದು ಒಳ್ಳೆ ಘಟನೆ ಅಂದ್ರೆ ಇದೆ ಸರ್. ಈಗ ಇನ್ನೊಂದು ಸಿನಿಮಾ ಲೈನ್ ಅಪ್ ಅಲ್ಲಿ ಇದೆ ಸರ್. ಈ ಸಿನಿಮಾ ಕಂಪ್ಲೀಟ್ ಅಂದ್ರೆ ಈ ಸಿನಿಮಾಗೆ ಫಸ್ಟ್ ಕಂಪ್ಲೀಟ್ ಆಗ್ಬಿಡ್ಲಿ, ಇದಾದ್ಮೇಲೆ ನೆಕ್ಸ್ಟ್ ಬೇರೆದು ಒಪ್ಕೊಳ್ಳೋಣ ಅಂತ. ಯಾಕಂದ್ರೆ ಈಗ ಒಂದ್ ಸಿನಿಮಾ ನಾವು ಮಾಡ್ತೀವಿ ಅಂತಂದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ಬೇಕಾಗತ್ತೆ. ಹಾಗಾಗಿ ಅದನ್ನ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಹೋಗೋಣ ಅಂತ. ಇನ್ನೇನಾರ ಇದೆಯಾ ಕ್ವೆಶನ್ಸ್? ಥ್ಯಾಂಕ್ ಯು ಮೋಕ್ಷಿತಾ, ಥ್ಯಾಂಕ್ ಯು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಉದಯ್ ಅವ್ರು ಒಂದು ಮಾತು ಹೇಳಿದ್ರು,
ಸಿನಿಮಾ ಇಷ್ಟ ಆದ್ರೆ ನೇರವಾಗಿ ಹೇಳಿ ಸಿನಿಮಾ ಇಷ್ಟ ಆಯ್ತು ಅಂತ, ಇಷ್ಟ ಆಗಿಲ್ಲ ಅಂದ್ರೆ ಇಲ್ಲ ನಮ್ಗೆ ಇದು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ರೆ ಅದು ಜನಕ್ಕೂ ಪ್ರಾಪರ್ ಆಗಿ ಅದು ರೀಚ್ ಆಗುತ್ತೆ. ಇಷ್ಟ ಆಗದೇನೆ ಇಷ್ಟ ಆಗಿದೆ ಅಂತ ಹೇಳೋದು ಬೇಡ. ಪ್ಲೀಸ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನಿಮ್ಮ ಒಂದು ಒಪಿನಿಯನ್ ಪ್ಲೀಸ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಅದರಿಂದ ನಾವು ಕೂಡ ನಾವು ಕರೆಕ್ಟ್ ಮಾಡ್ಕೋಬಹುದು ಮುಂದಿನ ಸಿನಿಮಾಗಳಲ್ಲಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನು ಲಾಸ್ಟ್ ಬಟ್ ನಾಟ್ ಸಿನಿಮಾ, ಸೊ ನಮ್ಮ ಡೈರೆಕ್ಟರ್ ಮತ್ತು ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತ ಎರಡನೇ ಸಿನಿಮಾ ಕೂಡ ರೆಬೆಲ್ ಹುಡುಗರು, ನಂತರ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಕೃಷ್ಣನಾಗಿ ನಿಮ್ಮ ಮುಂದೆ ವಿನು ಗೌಡ ಅವರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮಿಡಲ್ ಕ್ಲಾಸ್ ರಾಮಾಯಣ ಈ ಸಿನಿಮಾದ ಬ್ಯಾಕ್ ಬೋನ್ ಆಗಿರುವಂತಹ ನಮ್ಮ ಪ್ರೊಡ್ಯೂಸರ್ ಹಾಗೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಯಾಕೆಂದ್ರೆ ಇವರು ಡೇ ಒನ್ನಿಂದ ಇಲ್ಲಿವರೆಗೂ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ಈಗ ತಾನೇ ನೀವೆಲ್ಲ ಟ್ರೈಲರ್ ನೋಡಿದಿರ, ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಇದೇ ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ ಅಲ್ಲಿ ರಿಲೀಸ್ ಆಗುತ್ತೆ. 100% ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಶೋರ್ ಆಗಿ ಹೇಳ್ತೀನಿ. ಸಿನಿಮಾ ನಿಮ್ಗೆ ಇಷ್ಟ ಆದ್ರೆ ಒಂದು 4 ಜನಕ್ಕೆ ಹೇಳಿ, ಮತ್ತು ನಮ್ಮ ಹೊಸ ಪ್ರತಿಭೆಯನ್ನು ಬೆಳೆಯೋ ತರ ನೀವು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಅಮ್ಮ 5 ಲಕ್ಷ ಕೇಳ್ತಾ ಇದ್ದೀರಾ, ನೀವೇ ಇಲ್ಲ ರಿಯಲ್ ಗೋಲ್ಡ್ ಏನ್ ಗೋಲ್ಡ್ ಇದು? ಇದು ರಿಯಲ್ ಆಗಿ ಗೋಲ್ಡ್ ಅಲ್ಲ. ಅದೇ ಅಮ್ಮನ 5 ಲಕ್ಷ ಕೇಳ್ತಾ ಇದ್ರಲ್ಲ, ಅದಕ್ಕೆ ಲಕ್ಷ ನಿಮ್ಮೆಲ್ಲ ಇದೆಯಲ್ಲ ಅಂತ. 5 ಲಕ್ಷ ಅದ್ರ ಜೊತೆಗೆ ಇದೊಂದು 5 ಲಕ್ಷ, ಟೋಟಲ್ 10 ಲಕ್ಷ ಏನಾಗುತ್ತೆ ಅಂತ ನೋಡಿ. ಅದು ಸಿನಿಮಾದಲ್ಲಿ ನೋಡಿ, ಡೈರೆಕ್ಟರ್ಸ್ ಜೊತೆಗೆ ಎರಡನೇ ಕಾಂಬಿನೇಷನ್ ಸಿನಿಮಾ ಅಲ್ಲ. ಸೊ ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳಿ. ಡೈರೆಕ್ಟರ್ ಸರ್ ಆಗ್ಲಿ ನಾವಾಗ್ಲಿ ಒಂಥರ ಯಾವ ತರ ಅಂದ್ರೆ, ಅವರು ಈಗ ಮದ್ವೆ ಆಗಿದ್ದಾರೆ, ಇಂಡೈರೆಕ್ಟ್ ನಾವು ಇಬ್ರು ಮದ್ವೆ ಆಗ್ಬಿಟ್ಟಿದ್ವಿ. ಆ ತರ ಅಲ್ಲ, ಬೇರೆ ತರ. ಡೈರೆಕ್ಟರ್ ಪ್ಲಸ್ ಪ್ರೊಡ್ಯೂಸರ್ ಸರ್ ಆಗ್ಲಿ ಅವರು ಅಷ್ಟೇ, ಎಲ್ಲ ಫ್ರೆಂಡ್ಲಿ ನೇಚರ್ ಆಗಿ ನಾವು ಈ ಯೂತ್ಸ್ ಯಾವ ತರ ನಾವ್ ಏನಾದ್ರು ಮಾತಾಡ್ಬೇಕಂದ್ರೆ ಯಾವ ತರ ಕ್ಯಾಚ್ ಮಾಡ್ತಾರೆ ಆ ಟೈಪ್ ಅಲ್ಲಿ ನಾವು ಡೈಲಾಗ್ಸ್ ಆಗ್ಲಿ, ಒಂದು ವಾತಾವರಣ ಅದೇ ತರ ನಾವು ಸೃಷ್ಟಿ ಮಾಡಿದ್ವಿ. ಸೊ ತುಂಬಾ ಇಷ್ಟ ಆಯ್ತು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೆ. ಸರ್ ರಂಗಾಯಣದ ವಿನೋದ್ ಅಂತ ಇದ್ದಾರೆ. ಸೊ ಅವ್ರ ಹತ್ರ ಒಂದು ಕ್ಲಾಸ್ ತಗೊಂಡಿದ್ದೆ. ಅದಾದ್ಮೇಲೆ ನೀಲಕಂಠ ಹಡಿಗ ಅಂತ ಇದ್ರು, ಅವ್ರ ಹತ್ರ ನಾನು ಟೀಚಿಂಗ್ ಹೋಗ್ತಾ ಇದ್ದೆ. ಸೊ ನಾನು ಹೊಸ ತರ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಬಟ್ ಇದರಿಂದ ನಾನು 10 ವರ್ಷದಿಂದ ನಾನು ಸ್ಟ್ರಗಲಿಂಗ್ ಇದ್ದೀನಿ. ಯಾವ ಹೀರೋಯಿನ್ ಇಷ್ಟ ನಿಮ್ಗೆ? 2 ಹೀರೋಯಿನ್ಗಳು 2 ಕಣ್ಗಳಿದ್ದಂಗೆ ನನಗೆ. 10 ವರ್ಷದ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತಿದೆ ನಮಗೆ ಇವಾಗ. ರೈಟ್ ಅಯ್ಯ ಲೆಫ್ಟ್ ಅಯ್ಯ? ಇದು ಚೆನ್ನಾಗಿದೆ. ಜಿಮ್ಗೆ ಹೋಗ್ತೀರಾ ಎವ್ರಿಡೇ? ಹೌದು. ಹೌದಾ? ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಸ್ವಲ್ಪ. ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ. ಇಂಡೈರೆಕ್ಟ್ ಅವರು ಹೇಳ್ಬಿಟ್ಟಿದ್ದಾರೆ. ಸೊ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ನಂದಿ ಕೃಷ್ಣ ಅಂತ. ಸೊ ನಾನು ಬೇಸಿಕಲಿ ನಾರ್ಮಲ್ ಜನರಲ್ ಟ್ರೈನರ್ ಬೇರೆ, ಪರ್ಸನಲ್ ಟ್ರೈನರ್ ಬೇರೆ. ಸೊ ಈ ತರ ಹೋಗುತ್ತೆ ಸಿನಿಮಾ. ಪರ್ಸನಲ್ ಟ್ರೈನಿಂಗ್ ಅಲ್ಲಿ ಡಿಮ್ಯಾಂಡ್ ಇದೆ ನಿಮಗೆ ಅಲ್ವಾ? ಸರಿ, ನಮ್ಗೆ ಗೊತ್ತಾಯ್ತು ಬಿಡಿ ಒಂದು ಲೈನ್ ಇವಾಗ. ಆಲ್ ರೈಟ್. ಸೊ ಎನಿ ಕ್ವೆಶ್ಚನ್ಸ್ ಟು ವೀರು?